ಕಾಳಘಟ್ಟದ ಬಳಿ ವಿದ್ಯುತ್ ಸ್ಪರ್ಶಿಸಿ ಮೂವರು ಸಾವನ್ನಪ್ಪಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಕಾಳಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ದುರಂತ ಇದು. ಶ್ರೀನಿವಾಸ್ ತೋಟದಲ್ಲಿ ಅಡಿಕೆ ಶೆಡ್ ನಿರ್ಮಾಣ ವೇಳೆ ನಡೆದಿರುವಂತಹ ಘಟನೆ. ಶ್ರೀನಿವಾಸ್ 35 ವರ್ಷ, ನಜೀರ್ 30, ಫಾರೂಕ್ 30 ವರ್ಷ ಸಾವನ್ನಪ್ಪಿರುವಂತಹ ವ್ಯಕ್ತಿಗಳು. ಹೊಳಲ್ಕೆರೆ ತಾಲೂಕಿನ ಕಾಳಘಟ್ಟ ಗ್ರಾಮದಲ್ಲಿ ಸಂಭವಿಸಿರುವಂತಹ ದುರಂತ. ಶ್ರೀನಿವಾಸ್ ತೋಟದಲ್ಲಿ ಅಡಿಕೆ ಶೆಡ್ ನಿರ್ಮಾಣ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಕಬ್ಬಿಣದ ಕಂಬ ನೆಡುವ ವೇಳೆ ವಿದ್ಯುತ್ ತಂತಿಗೆ ತಗುಲಿ ಮೂವರು ಕೂಡ ಸಾವನ್ನಪ್ಪಿದ್ದಾರೆ. ಇದು ನಡೆದಿರುವುದು ಚಿತ್ರದುರ್ಗದಲ್ಲಿ. ಕರೆಂಟ್ ಶಾಕ್ಗೆ ಮೂವರು ಕೂಡ ಡೆತ್ ಆಗಿದ್ದಾರೆ. ಚಿಕ್ಕಜಾಗರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮೂವರ ಶವವನ್ನ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಲಾಗಿದೆ. ಗೋಡನ್ ಕಟ್ಬೇಕಾರೆ ಅದು ಅತಾಚೂರಿಯಾಗಿ ಆ ಓನರ್ ಅವರು ಮೂವರು ಜೊತೆಗಿದ್ದಾರೆ. ಆ ಪೋಸ್ಟ್ ಬಿದ್ದದ್ದು ಹಿಡ್ಕೋದಂಗೆ ಏನಾಗ್ತಿದ್ದಿಲ್ಲ, ಅದನ್ನ ಹಿಡ್ಕೊಳಕ್ಕೆ ಹೋಗಿದ್ದಾರೆ. ಆ ಪೈಪ ಹಿಡ್ಕೊಳಕ್ಕೆ ಹೋದಾಗ ಅತಾಚೂರಿಯಾಗಿ ಮೂವರಿಗೂ ಶಾಕ್ ಆಗಿ ಮೂವರಿಗೂ ಮಕ್ಕಳಿದ್ದಾರೆ. ಭಾಳ ಒಂದು ಇದು ಘಟನೆ ನೆನ್ಷನಕ್ಕಾಗ್ತಿಲ್ಲ, ಆ ಥರ ದುಃಖದಲ್ಲಿದ್ದಾರೆ ಅಷ್ಟರು. ಗೋಡನಲ್ಲಿ ಒಂದು 15 ದಿವಸದಿಂದ ಕಟ್ತಾ ಇದ್ದಾರೆ. ಫಿನಿಶಿಂಗ್ ಇನ್ನೂ ಬಂದಿಲ್ಲ, ಬರ್ತಾ ಇದೆ. RCC ಕಾಂಪೌಂಡ್ ಕಟ್ತಾ ಇದ್ದಾರೆ. ಶ್ರೀನಿವಾಸರು ಅವರೇ ಓನರು, ಅವರು ರೈತರು. ಅವ್ರಿಗೂ ಇಬ್ಬರು ಮಕ್ಕಳಿದ್ದಾರೆ, ಎಲ್ಲರಿಗೂ ಮಕ್ಕಳಿದ್ದಾರೆ. ಭಾಳ ಇದು ಘಟನೆ ಭಾಳ ನಂಗ್ಲಾರ್ದು ತುತ್ತಾಗಿದೆ. ಮಳೆಗಾಲದಲ್ಲಿ ಆಗಿರೋ ಇದಕ್ಕೆ ನೀವೆಲ್ಲರೂ ಅವ್ರಿಗೊಂದು ದೇವ್ರು ಒಳ್ಳೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ತಾರೆ. ಅದೇ ಬೆಳಿಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗಿದ್ದಾರೆ ಹೊಲದಲ್ಲಿ ಮನೆ ಕಟ್ತಾ ಇದ್ರಂತೆ. ಅಲ್ಲಿ ಹೋಗಿ ಮಳೆಗಾಲ ಅಲ್ಲ, ಅದು ವಿದ್ಯುತ್ ಏನಾಗಿದೆ ಅಂದರೆ ಫಸ್ಟಿಂದು ಒಂದು RCC ಹಾಕಿದ್ದಾರೆ. ಆ RCC ಮೇಲೆ ಇನ್ನೊಂದು ಕಂಬ ನಿಲ್ಸಕ್ಕೆ ಹೋಗಿದ್ದಾರೆ. ಅದು ಸೆಂಟ್ರಿನ್ಸ್ ಹಾಕಕ್ಕೆ ಹೋಗಕ್ಕಾರೆ ಅದು ಡೈರೆಕ್ಟಾಗಿ ಮೇನ್ಸಿಗೆ ಟಚ್ ಆಗಿದೆ. ಅದು ಮೇನ್ಸಿಗೆ ಟಚ್ ಆದಾಗ ಏನಾಯಿತು ಅಂದರೆ ಅದು ಬಿದ್ದುಬಿಟ್ಟಿದೆ. ಬಿದ್ದಾಗ ಕಂಬ ಬಿತ್ತಲ್ಲ, ಅದು ಯಾರು ಮುಡ್ದಂಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬೀಳ್ತಾ ಇದೆಯಲ್ಲ ಅಂತ ಇಟ್ಕೊಂಡಿದ್ದೇನಾಯ್ತು ಅಂದರೆ ಹೇಳಿದರೆ ಫಾರೂಕ್ ಅವರು, ನಾಸೀರ್ ಅವರು, ಶ್ರೀನಿವಾಸ್ ಅವರು ಮೂರು ಜನನೂ ಒಂದೇ ಸಲ ಹಾಸ್ಪಿಟ್ಲ್ ತರೋಷ್ಟರಲ್ಲೇ ಈ 3 ಜನನೂ ತೀರ್ಕೊಂಡಿದ್ದಾರೆ. ತುಂಬ ಹೃದಯ ವಿದ್ರಾವಕವಾದ ಘಟನೆ. ಸಣ್ಣ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಇದು ಕಾಲ್ಘಟ್ಟದಲ್ಲಿ ನಡೆದಿರುವಂಥ ಘಟನೆ. ಇದು ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು ಇದರಲ್ಲಿ ಲಿಮಿಟ್ಸಲ್ಲಿ ಬರುತ್ತೆ. ತುಂಬ ಮಕ್ಕಳಿಗೆ ಇನ್ನೊಮ್ಮೆ ಫಾರೂಕ್ ಅವರು ಇಲ್ಲ ಸರ್, ಅವರೆಲ್ಲರೂ ಅಣಬೇರವ್ರು ಇಬ್ಬರು. ಒಬ್ಬರು ಶ್ರೀನಿವಾಸ್ ಅವರ ಮನೆಯವರು ಸರ್. ಶ್ರೀನಿವಾಸ್ ಅವರು ಮನೆಯವರು, ಫಾರೂಕ್ ಮತ್ತು ನಾಸೀರ್ ಅಣಬೇರವರು ಸರ್. ಅವರು ಮಾಯ್ಕೊಂಡ ಲಿಮಿಟ್ಸಲ್ಲಿ ಬರ್ತಾರೆ. ಅವರು ಕೆಲ್ಸಕ್ಕೆ ಹೋಗಿರೋ ಸರ್, ಕೂಲಿ ಕಾರ್ಮಿಕರು ಸರ್. ಅವರು ಕಟ್ಟಡ ಕಾರ್ಮಿಕರು, ಬಡವರು ಸರ್. ಬೆಳಿಗ್ಗೆ ಎದ್ದೋದ್ರೇ ಅವ್ರ ಜೀವನ, ಸಂಜೆ ಬರಬೇಕು, ಅವ್ರ ಜೀವನ ನಡೆಸಬೇಕು. ಅಂಥ ಪರಿಸ್ಥಿತಿಯಲ್ಲಿ ಮನೆಯನ್ನ, ಹೆಂಡ್ತಿನ, ಮಕ್ಕಳನ್ನ ಎಲ್ಲರೂ ಕಳ್ಕೊಂಡಿದ್ದಾರೆ. ಅದು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಆದಷ್ಟು ನೀವು ಕಟ್ಟಡ ಕಾರ್ಮಿಕ ಸಚಿವರಾದ ಲ್ಯಾಡ್ ಅವರಿಗೆ, ನಮ್ಮ ದಾದಾ ಅವರಿಗೆ ನೀವು ಭೇಟಿಯಾಗಿ ಅದೇನಾಗುತ್ತೆ ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಪಬ್ಲಿಕ್ ಟಿವಿಯಿಂದಾಗಲಿ ಅವ್ರಿಗೆ ಎಷ್ಟು ಸಹಾಯ ಆಗುತ್ತೋ ಸರ್ಕಾರಕ್ಕೆ ಮನೆ ಮುಟ್ಟುವಂಥ ನೀವೊಂದು ಅವರಿಗೆ ಒಂದು ಮಾಡಿಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ಬೆಳಿಗ್ಗೆ